ಇಲ್ಲಿ ವೆದರು ಅಂದ್ರೂ ಆಗಿಲ್ವಾ, ಹೋಗಿ ಸತ್ತೋಗ್ಬಿಡಿ. ಮುಖಕ್ಕೆ ಲೈಟ್ ಬಿಟ್ಕೊಂಡು ಹೋಗ್ತಾ ಇಲ್ಲ ಅಂತ ನಗಾಡ್ತಾ ಹೋಗ್ತಾ ಇದ್ದಾರೆ. ವಾಯ್ಸ್ ಮಾತ್ರ ಯಾವುದೇ ಕಣ್ಕೊ ಬರ್ಕೊಬಿಡಿ. ನಾನು ಸ್ವಲ್ಪ ವಿಚಿತ್ರವಾಗಿ ಲಾಗ್ ಮಾಡ್ತೀನಿ, ಒಂದೇನು ಲಾಗ್ ಮಾಡ್ತಾ ಇಲ್ಲ. ಸೊ ಫ್ರೆಂಡ್ಸ್, ಇಡೀ ಊರೇ ಏಳೋ ಟೈಮ್ ಇದು. ಅಂದರೆ ಈಗ ಸುಮಾರು 4:13 ಆಯ್ತು ಟೈಮು. ಸೊ 4:13 ಟೈಮಿಗೆ ನಾನು ಮಲ್ಕೊತಾ ಇದ್ದೀನಿ. ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತೀನಿ ನೋಡೋಣ. ಗುಡ್ ನೈಟ್ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗ ಟೈಮ್ ಎಷ್ಟಾಯಿತು? 8:40 ಆಗಿದೆ. ಸೊ ರಾತ್ರಿ 4 ಖಾಲಿ ಮಲ್ಗಿದವನು 8:40ಕ್ಕೆ ಇದ್ದೀನಿ. ಸೊ ಈ ವಿಡಿಯೋ ಪೂರ್ತಿ ನೋಡಿ. ಇವತ್ತು ಸ್ವಲ್ಪ ಎಕ್ಸಾಮ್ ಪ್ರಿಪ್ರೇಷನ್ ಹಾಗೆ ಅದು ಇದು ಅಂತ ಸ್ವಲ್ಪ ಇದೆ. ಸೊ ನಾನು ಸ್ವಲ್ಪ ವಿಚಿತ್ರವಾಗಿ ಲಾಗ್ ಮಾಡ್ತೀನಿ, ಒಂದೇನು ಲಾಗ್ ಮಾಡ್ತಾ ಇಲ್ಲ. ನಾನು ರಾತ್ರಿ ಮಲ್ಗೋದು ಲೇಟ್ ಆಗಿತ್ತು ಅಂತೇಳಿ ಪವನ್ ಹತ್ರ ತಿಂಡಿ ಹಾಕ್ಸ್ಕೊ ಬರೋಕೆ ಹೇಳಿದೆ. ಹೇಳಲ್ಲೇನ ಅಂತೇಳಿ ನಾನು ಹಾಕ್ಸ್ಕೊ ಬಂದಿದ್ದೀನಿ. ಈಗ ಪಡಪಡ ಅಂತ ತಿನ್ಕೊಂಡು ಅಟ್ಲೀಸ್ಟ್ ಒಂಚೂರು. ಸೊ ಫ್ರೆಂಡ್ಸ್, ನಮ್ಮ ಪವನಿನ ಬಟ್ಟೆ ಬೈ ಮಾಡ್ಬೇಕಂತ, ಹಾಗಾಗಿ ಅವನಿಗೆ ಒಂದು ಸ್ವಲ್ಪ ಬಟ್ಟೆ ಕೊರ್ಸ್ಕೊಂಡು ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಒಂದು ಎಕ್ಸ್ಪೋ ಆಗ್ತದೆ. ತುಂಬ ದಿನದಿಂದ ತೋರಿಸ್ಬೇಕು ಅಂತಿದೆ, ಅದನ್ನ ತೋರಿಸೋಕ್ಕಾಗಿರಲಿಲ್ಲ. ಇವತ್ತು ಪಕ್ಕ ತೋರಿಸ್ತೀವಿ. ಸೊ ಅದ್ರ ಮಧ್ಯೆ ಒಂದು ಪ್ರಮೋಷನ್ ಶೂಟ್ ಇದೆ, ಅದು ಯಾವುದೋ ಅಂತೇಳಿ ಕ್ಯೂರಿಯಸ್ ಕಾಯ್ತಾ ಇರಿ ಆಯ್ತಾ. ಹಾಗೆ ಫುಲ್ ವಿಡಿಯೋ ನೋಡಿ. ಅಂತ ಎಕ್ಸ್ಪೋಸ್ ಬಂದ್ವಿ. ಮೊಬೈಲ್ನ ಎಲ್ಲ ಟೆಂಪರ್ ಗ್ಲಾಸ್ಗಳು ದೊರೆಯುತ್ತವೆ. ಹಾಕ್ಸ್ಕೊಂತೀಯನಾ? ಬ್ಯಾಕ್ ಪೋಚ್ ಇದೆ ನೋಡ, ಹುಡುಗಿರು ನಿಂಗೆ ಕರೆಕ್ಟ್ ಆತ ನೋಡ. ಹಾಕೊಳ್ಳಲ್ಲಿ ಪ್ರತಿ ವರ್ಷ ಇರುತ್ತೆ ಗರ್ಲ್ಸ್ ಐಟಮ್ಗಳಲ್ಲಿ. ನಾವು ಬಾಯ್ಸ್ ಏನು ಮಾಡಿದ್ದೀವಿ ಅಂತ ವಾಚ್ಬೇಕಂತ ನೋಡಿ. ಇಲ್ಲ ಆಯ್ತು, 3 ದಿನ ಗ್ಯಾರಂಟಿ ಕೊಡಲ್ಲ ಅಂತ. 3 ದಿನ ಸ್ಟಾರ್ಟಿಂಗ್ ಸರ್ 500 ಲಾಸ್ಟ್ 4 kg ಚೂಸ್ ಮಾಡ. ಹಿಂಗೆ ತಿರ್ಸ್ತಾ ಇರ್ಬೇಕಂತಾರೆ ನಿಂಗೆ. ಪಟ್ಟನ್ ತಿರ್ಗಲ್ಲ. ಇದು ಚೆನ್ನಾಗಿದೆ, ಅದ್ರ ಚೆನ್ನಾಗಿರುತ್ತೆ ಅಲ್ಲ ಹುಡುಗ. ಒಟ್ಟಿನಲ್ಲಿ ಇದಂತೂ ಮನೆ ಉಪಯೋಗಿ ಐಟಮ್ಸ್ಗಳಿಗೆ ಬೆಸ್ಟ್ ಐತೆ ನೋಡಪ್ಪ. ಅಂದರೆ ಗೃಹ ಉಪಯೋಗಿ ಐಟಮ್ಸ್ಗಳಿಗೆ ಬೆಸ್ಟ್ ಐತೆ. ಆದರೆ ಬಾಯ್ಸ್ ಮಾತ್ರ ಯಾವುದೇ ಕಣ್ಕೊ ಬರ್ಕೊಬಿಡಿ. ₹1 ಐಟಮ್ ನಿಮ್ಗೆ ಎಂಥದ್ದು ಇಲ್ಲ ಇಲ್ಲಿ. ಗರ್ಲ್ಸ್ ಬರೋಕಡಿಲ್ಲ, ಗೃಹ ಉಪಯೋಗಿಗೆ ಬರೋಕಡಿಲ್ಲ ಅಷ್ಟೇ. ಎಂತಲ್ಲಿ ಒಂದೇ ಸತಿಗೆ ಮಳೆ ಮಾಡತ್ತಲ್ಲ. ಹಾಂ, ಪಡಪಡ ನಡಿ, ಬೇಗ ಮುಗಿಸ್ಕೊಳ್ಳೋಣ. ಯಾರಿಗೆ ಬೇಕು ಮಾರೆ, ಆಮೇಲೆ ಮಳೆಯಲ್ಲಿ ನೆನೆಯೋದು. ಕೊನೆಗೂ ಸಿಗ್ತಾಪ್ಪ ನಿಮ್ಮ ಐಡಿಯಾ. ಅಂಗಡಿ ಇದೆ, ನನ್ನ ಅಂಗಡಿ ಅಣ್ಣ. ಏನೇ ತಗೊಂಡ್ರು 149 ನೋಡಪ್ಪ. ಏನಾದರೂ ತಗ 149. ಇದರಲ್ಲಿ ಯಾರು ಕಮೆಂಟ್ ಮಾಡಿ, ಬೆಸ್ಟ್ ಕಮೆಂಟಿಗೆ ನಾನು ಈ ಡಲ್ನ ಗಿಫ್ಟ್ ಮಾಡ್ತಾಯಿದ್ದೀನಿ. ಪೋನ ಅಲ್ಲಿ ಯಾವ್ದು ಅಕ್ಕ ಹೋಗ್ತಾ, ನಾನು ಒಳ್ಳೆ ಮುಖಕ್ಕೆ ಈಗ ಲಾಗ್ ಮಾಡ್ಬೇಕಂದ್ರೆ ಮುಖಕ್ಕೆ ಲೈಟ್ ಬಿಟ್ಕೊಂಡು ಹೋಗ್ತಾ ಇದ್ನಲ್ಲ. ಅವ್ರೊಳ್ಳೆ ಇವನು ಯಾವನಪ್ಪ, ಇವನು ಮುಖಕ್ಕೆ ಲೈಟ್ ಬಿಟ್ಕೊಂಡು ಹೋಗ್ತಾ ಇದೆಯಲ್ಲ, ದಾರಿ ಲೈಟ್ ಬಿಟ್ಕೊಂಡು ಹೋಗಿ ಮುಖಕ್ಕೆ ಲೈಟ್ ಬಿಟ್ಕೊಂಡು ಹೋಗ್ತಾ ಇಲ್ಲ ಅಂತ ನಗಾಡ್ತಾ ಹೋಗ್ತಾ ಇದ್ದಾರೆ. ಪೋನ ಬರೋದು ಬಂದೀವಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿತು. ಹೆಂಗೂ ಬೇಡ್ ಜಾಸ್ತಿ ಆಗ್ಬಿಡುತ್ತೆ. ಬೇಡ್ ಸೆಟ್ ಮಾಡ್ಸೋಣ. ಇನ್ನೂ ತೆಗಿಸ್ಬೇಕಿತ್ತಾ? ಎಂತ ಉಳಿತಿತ್ತು ಇನ್ನೂ ತೆಗ್ಸೋದು ಅಂದರೆ ಫುಲ್ ಕ್ಲೀನ್ ಶೇವ್ ಮಾಡೋದು ಒಂದೇ ಆಗ್ತಿತ್ತು. ಗೊತ್ತಪ್ಪ, ನಾನು ನಾಳೆಯಿಂದ ಮತ್ತೊಂದು ಪೇಜ್ ಓಪನ್ ಮಾಡ್ತೀನಿ ಇನ್ಸ್ಟಾ ಮತ್ತು ಯೂಟ್ಯೂಬಲ್ಲಿ ಅಂತ. MK ಮೋಟಿವ್ ಅಂತೇಳಿ. ಅದರಲ್ಲಿ ಮೋಟಿವ್ ಹೆಂಗೆ ಗೊತ್ತಾ? ಹೋಗಿ ನೀವು ಶರಾವತಿ ನದಿ ಮಧ್ಯದಲ್ಲಿ ಬಿದ್ದು ಹೆಂಗೆ ಮಾಡಬೇಕು ಅಂದರೆ, ನೀವು ಈಜಬೇಕು. ಎಲ್ಲಿವರೆಗೆ ಈಜ್ಬೇಕು ಹೇಳು? ನಿಮ್ಮ ಜೀವ ಉಳಿಸ್ಕೋಬೇಕು ಅನ್ನೋವರೆಗೆ ಈಜಿ. ಅಂದರೂ ಆಗಿಲ್ವಾ, ಹೋಗಿ ಸತ್ತೋಗ್ಬಿಡಿ. ಯಾಕೆಂದರೆ ನಿಮ್ಮ ಜೀವ ಇಷ್ಟೇ ಅಂತ ಅಂದ್ಕೊಬಿಡಿ. ಈ ಥರ ಒಂದು ಮೋಟಿವೇಶನ್ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಇಲ್ಲಿ ವೆದರು ಏನಿದು ಮಳೆಗೆಲ್ಲ ಬರುತ್ತೆ ಅಂತ ಸೈಕ್ ಕಾಣ್ತೈತಲ್ಲ ಇವತ್ತು ಒಂಥರ ವಿಚಿತ್ರವಾಗಿ. ಕಾರ್ ಮೋಡಕ್ಕೆ ಇದು ಅಂತ. ನಾಳೆ ಎಕ್ಸಾಮ್ ಕರೆಕ್ಟಾಗಿ 24 hours ಐತೆ. ಅಂತ ಬದನೆಕಾಯಿ ಓದಿಲ್ಲ ಏನಿಲ್ಲ. ಈಗ ನೋಡಿದ್ರೆ ಚೌಕಿ ಬಂದ್ಕೊಂಡು ಇಲ್ಲಿ ಕಟಿಂಗ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ಈ ಜಾಸ್ತಿ ಕೆಲಸ ಯಾವತ್ತಿದ್ರೂ ಎಕ್ಸಾಮ್ ಇಂಜಿನಿಯರ್ನ ಸಿಗೋದು. ಫೋನ ರಸ್ನ ಕುಡಿಯೋಣ, ನಾಳೆ ಎಕ್ಸಾಮ್ ಚೆನ್ನಾಗಿ ಬರೆಯೋಣ. ಆಲ್ ದ ಬೆಸ್ಟ್ ಅಂತ ಕಮೆಂಟ್ ಹಾಕ್ಬಿಡ್ರಪ್ಪ. ಸೊ ಫ್ರೆಂಡ್ಸ್, ಈಗ ಶಿವಪಾರ್ವತಿ ಟೆಂಪಲಿಗೆ ಬಂದ್ಬಿಟ್ಟು ಒಂದು ಸ್ವಲ್ಪ ಓದ್ತಾ ಇದ್ದೀನಿ.